ಪಿತನ ಸುತನ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ಆಮೆನ್. ಪ್ರೀತಿಯ ಸರ್ವ ಜನರೇ, ನಿಮಗೆಲ್ಲರಿಗೂ ಒಂದು ದಿನದಲ್ಲಿ ಬೈಬಲ್ ಈ ಸಂಚಿಕೆಗೆ ಸ್ವಾಗತ. Dear sisters and brothers in Christ Jesus, welcome you all to the episode of Bible in a Year. And as we reflecting on the book of Exodus chapter 8, book of Leviticus chapter 6, and book of Psalms chapter 48. Coming to the book of Exodus chapter 8, looking into the context, we see God sends 10 plagues on Pharaoh and all Egyptians. And especially this very chapter witnesses 3 plagues. Yes, and there are 3 important points: God's sovereignty, judgment on Egypt's gods and goddesses, Pharaoh's hardened heart. Yes, my dear friends, when we see God's sovereignty, plagues demonstrate God's control over the whole creation, and judgment on Egypt's gods and goddesses, and the Lord is very angry with the people of Egypt and Pharaoh. And finally God sees the hardened heart of Pharaoh and punishes him with 3 plagues, continuous plagues, because he was so disobedient, he was so hardened, and he was not ready to release the people of Israel. ಹೌದು ಪ್ರಿಯರೇ, ಇಲ್ಲಿ ನಾವು ಈ ಒಂದು ಅಧ್ಯಾಯವನ್ನು ನೋಡುವಾಗ ವಿಶೇಷವಾಗಿ ಇಲ್ಲಿ 10 ಬಗೆಯ ನಾನಾ ರೀತಿಯ ಪ್ಲೇಗ್ ರೋಗಗಳನ್ನು ಕ್ರಿಮಿಗಳ ಮೂಲಕ, ಕೀಟಗಳ ಮೂಲಕ, ನೊಣಗಳ, ಏನುಗಳ ಹಾಗೂ ಇನ್ನಿತರ ಎಲ್ಲ ಜಲರಾಶಿಗಳ ಮೂಲಕ ದೇವರು ಕಳುಹಿಸುತ್ತಾರೆ. ಆದರೆ ಅಲ್ಲಿ ಫರೋಹನ ಹೃದಯ ಕಠಿಣವಾಗುತ್ತವೋ ಇತ್ತೇ ಹೊರತು ಅವನ ಹೃದಯ ಮೃದುವಾಗಲಿಲ್ಲ. ಕರುಣೆ, ಪ್ರೀತಿ ಎಂಬುದು ಇರಲಿಲ್ಲ ಇಸ್ರಾಯೇಲರ ಮೇಲೆ. ಹೌದು ಪ್ರಿಯರೇ, ವಿಶೇಷವಾಗಿ ಇಲ್ಲಿ ನಾವು ದೇವರ ಅಥವಾ ಸರ್ವೇಶ್ವರರ ಸಾರ್ವಭೌಮತೆಯನ್ನು ನಾವು ನೆನೆಸಬಹುದು. ಹೌದು, ಇಲ್ಲಿ ದೇವರು ಇಡೀ ಒಂದು ಮನುಕುಲಕ್ಕೆ ತಮ್ಮ ಸಾಮರ್ಥ್ಯವನ್ನು ತೋರುತ್ತಾರೆ. ನೊಣಗಳನ್ನು, ಕೀಟಗಳನ್ನು, ಏನುಗಳನ್ನು ಬಿಡುವುದರೊಂದಿಗೆ ಇಡೀ ಆ ಈಜಿಪ್ಟಿನ ಸುತ್ತಮುತ್ತಲೆಲ್ಲ ಹರಡಿಕೊಳ್ಳುತ್ತವೆ. ಇದರಿಂದ ಫರೋಹ ರಾಜ ಕೇಳಿಕೊಳ್ಳುತ್ತಾನೆ, ನಾನು ಕಳಿಸುವೆ, ಬಿಟ್ಟು ಬಿಡು. ದೇವರಲ್ಲಿ ಪ್ರಾರ್ಥಿಸಿ ದೇವರು ಇವೆಲ್ಲವನ್ನು ತೆಗೆದುಕೊಳ್ಳಲಿ. ಹೌದು, ಕೊನೆಯದಾಗಿ ದೇವರ ತೀರ್ಪು ಒಂದು ವಿಶೇಷವಾಗಿ ಅವರಿಗೆ ಶಿಕ್ಷೆಯನ್ನು ಕೊಡುವ ತೀರ್ಪಾಗಿತ್ತು. ಆದರೂ ಇಲ್ಲಿ ಈ ಫರೋಹನ್ ನಾಟಕೀಯ ಜೀವನವನ್ನು ಮಾಡುತ್ತಾನೆ. ಒಮ್ಮೆ ಇವನು ಒಪ್ಪುತ್ತಾನೆ, ಆದರೆ ಕಡೆಯ ಬಾರಿ ಅವನು ಒಪ್ಪುವುದಿಲ್ಲ. ಎಲ್ಲವೂ ಅವನ ಕೆಲಸ ಮುಗಿದ ಮೇಲೆ ಪುನಃ ಅವನು ದೇವರಿಗೆ ಮೋಸ ಮಾಡುತ್ತಾನೆ. ಹೌದು, ಮೋಸದ ಹೃದಯ ಕಳಂಕ, ಆಗ ಕುತಂತ್ರದ ಹೃದಯದಿಂದ ಕುಳಿತದೆ ಫರೋಹನ ಹೃದಯ. ಹೌದು, ಕಠಿಣತೆಯ ಹೃದಯ ಅವನದಾಗಿತ್ತು. ಅದೇ ರೀತಿ ನಾವು ಯಾಜಕ ಕಾಂಡ ಅಧ್ಯಾಯ 6ಕ್ಕೆ ಬಂದಾಗ ಇಲ್ಲಿ ನಾವು ನೋಡುತ್ತೇವೆ, ವಿಶೇಷವಾಗಿ ಎಲ್ಲ ಈ ನೇಮಿತ ಯಾಜಕರಿಗೆ, ಅವರ ವಿಧಿವಿಧಾನಗಳಿಗೆ, ಅವರೆಲ್ಲರಿಗೂ ಒಂದು ವಿಶೇಷವಾದ ನಿಯಮವಿತ್ತು. ಹೌದು, ಅದು ದಹನ ಬಲಿಯಾಗಲಿ ಅಥವಾ ಪ್ರಾಯಶ್ಚಿತ್ತದ ಬದುಕಾಗಲಿ ಅಥವಾ ಗುರುಗಳ ಒಂದು ಜವಾಬ್ದಾರಿಯುತ ಬದುಕಾಗಲಿ, ಅವರೆಲ್ಲರಿಗೂ ನಿಯಮಗಳನ್ನು ಈ ಒಂದು ಪುಸ್ತಕದಲ್ಲಿ ನೋಡುತ್ತೇವೆ. ಮಾತ್ರವಲ್ಲ, ಹೆಚ್ಚಾಗಿ ಈ ಒಂದು ಅಧ್ಯಾಯದಲ್ಲಿ ವಿಶೇಷವಾಗಿ ದೇವರ ಪಾವಿತ್ರತೆಗೆ, ಈ ಒಂದು ಯಾಜಕರ ಅಥವಾ ಅವರ ವಿಧಿವಿಧಾನಗಳ ಎಲ್ಲ ಆಯಾಮಗಳಲ್ಲಿ ದೇವರ ಪಾವಿತ್ರತೆಗೆ ಹೆಚ್ಚು ಒತ್ತು ಕೊಡಲಾಗಿದೆ ಮತ್ತು ಗಮನವನ್ನು ಹರಿಸಲಾಗಿದೆ. ಏಕೆಂದರೆ ಅವರೇನಾದರೂ ಪಾಪವನ್ನು ಮಾಡಿದ್ದೇ ಆದರೆ ಅವರು ಸಹ ದಹನ ಬಲಿಯನ್ನು ಅರ್ಪಿಸಬೇಕಾಗಿತ್ತು. ಹೋರಿ ಆಗಲಿ, ಕುರಿ ಆಗಲಿ, ಓತವಾಗಲಿ ಅಥವಾ ಒಂದು ಹೆಣ್ಣು ಮೇಕೆಯಾಗಲಿ, ಆ ಒಂದು ಬಲಿಯನ್ನು ಅರ್ಪಿಸುವುದರ ಮೂಲಕ ತಮ್ಮ ಪಾಪವನ್ನು ಪರಿಹಾರ ಮಾಡಿಕೊಳ್ಳಬೇಕಾಗಿತ್ತು. ಈ ಒಂದು ಪುಸ್ತಕದಲ್ಲಿ ನಾವು ನೋಡುವುದಾದರೆ ಅದನ್ನು ಗಮನಿಸಬಹುದು. ಅದೇ ಎಸ್ ಮೈ ಡಿಯರ್ ಫ್ರೆಂಡ್ಸ್, ಎಸ್ಪೆಷಲಿ when you look into the context of Leviticus 6, we see holiness code regarding the priest's responsibility and duties. Firstly, atonement and reparation through the sacrifice of animals.
Yes, and priestly responsibility is insisted here. Priests are tasked with maintaining sanctity, and they become the mediator between God and man. And thirdly, God's holiness is restored here, and God's holiness is stressed upon. Why? Because every priest, every people, and every community has to be freed from the sins. Yes, coming to the book of Psalms, chapter 48, looking into the context, we see this is a song of praise celebrating protection of Jerusalem. We see the God's protection on the first hand, where God defends Jerusalem against enemies. And secondly, God's universal reign. Not only the Lord has love towards Jerusalem, he has love towards all over the world, and he protects every earth here and every creature here. And finally, praise and reflection. Yes, ಹೌದು ಪ್ರಿಯರೇ, ಈ ಒಂದು ಕೀರ್ತನೆಯನ್ನು ನೋಡುವಾಗ ಕೀರ್ತನೆ 48 ವಿಶೇಷವಾಗಿ ಇಲ್ಲಿ ನಾವು ಕಾಣುವುದಾದರೆ, ಈ ಒಂದು ಕೀರ್ತನೆ ಈ ಜೆರುಸಲೇಮಿನ ರಕ್ಷಣೆಯನ್ನು ಎತ್ತಿಡಿಯುತ್ತದೆ. ಮಾತ್ರವಲ್ಲದೆ ಇಡೀ ಲೋಕದ ರಕ್ಷಣೆಗಾಗಿ ಈ ಕೀರ್ತನೆ ದೇವರನ್ನು ಕೊಂಡಾಡುತ್ತಿದೆ. ದೇವರ ಆ ಪರಾಕ್ರಮತೆ, ದೇವರ ಅದ್ಭುತ ಶಾಲೆಯಾದ ಕಾರ್ಯಗಳು ಹಾಗೂ ವಿಧಿವಿಧಾನಗಳನ್ನು ಈ ಒಂದು ಕೀರ್ತನೆ ಹೊಗಳುತ್ತದೆ. ಮಾತ್ರವಲ್ಲ, ವಿಶೇಷವಾಗಿ ಸ್ತುತಿ ಸ್ತೋತ್ರದೊಂದಿಗೆ ನಾವು ದೇವರನ್ನು ಕೊಂಡಾಡುತ್ತಾ ಇರಬೇಕು. ಹೌದು ಪ್ರಿಯರೇ, ವಿಶೇಷವಾಗಿ ಈ 3 ಅಧ್ಯಾಯಗಳನ್ನು ನೋಡುತ್ತೇವೆ. ದೇವರ ಸಾರ್ವಭೌಮತೆ. ಹೌದು, ವಿ ಸಿ ಗಾಡ್ಸ್ ಸಾವರ್ನಿಟಿ over the earth and over the people, and we see human response. Yes, how human responded, how Pharaoh responded, how Moses and Aaron responded, and how the people responded to the Lord. ಏಕೆ ಅಲ್ಲಿ ಮನುಷ್ಯ ಸ್ಪಂದಿಸಿದನು ದೇವರ ಒಂದು ಮಾತಿಗೆ? ವಿಧೇಯತೆಯಿಂದ ಸ್ಪಂದಿಸಿದನ ಅಥವಾ ಅವಿಧೇಯತೆಯಿಂದ ಅವನು ಸ್ಪಂದಿಸಿದನ? ಹೌದು, ಕಡೆಯದಾಗಿ ವಿಶೇಷವಾಗಿ ನೋಡುತ್ತೇವೆ ಇಲ್ಲಿ ವಾಗ್ದಾನದ ಸಂಬಂಧ. ಹೌದು ಪ್ರಿಯರೇ, ದೇವರ ವಾಗ್ದಾನದ ಸಂಬಂಧ ಜೀವಂತವಾಗಿತ್ತು. ಏಕೆಂದರೆ ಇಲ್ಲಿ ಇಸ್ರಾಯೇಲರು ಅವಿಧೇಯರಾದರು, ಬೇರೆ ದೇವತೆಗಳನ್ನು ಓರಿಗಳನ್ನು ಪೂಜೆ ಮಾಡಿದರು. ದೇವರು ವಿಧೇಯರಾದರು. ವಿಶೇಷವಾಗಿ ಅವರು ಮಾಡಿದ ವಾಗ್ದಾನದಲ್ಲಿ, ನಾನು ನಿಮ್ಮ ತಂದೆ, ನೀವು ನನ್ನ ಮಕ್ಕಳು. ಎಸ್, your God was faithful to the covenant he made to the people, and he loved them so much, he did never abandon them. ಆದ್ದರಿಂದ ಇಂದು ನಾವು ಸಹ ಇದಕ್ಕೆ ಒತ್ತು ಕೊಡೋಣ. ದೇವರ ಸಾರ್ವಭೌಮತೆಗೆ, ದೇವರ ಪ್ರೀತಿಗೆ, ಪರಾಕ್ರಮಕ್ಕೆ, ಸಾಮರ್ಥ್ಯಕ್ಕೆ, ಹಾಗೂ ವಿಶೇಷವಾಗಿ ಆ ಒಂದು ವಾಗ್ದಾನದ ಸಂಬಂಧ ನಮ್ಮ ನಡೆಯಲ್ಲಿ, ನುಡಿಯಲ್ಲಿ, ವಾಕ್ಯದಲ್ಲಿ ನೆರವೇರಲಿ. ಪಿತನಾ, ಸುತನ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ಆಮೆನ್.